ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೊಂಡು ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ. ಇವತ್ತಿನ ವ್ಲಾಗು ಎಲ್ಲಿ ಹೊಂಟಿವಂತ ಹೇಳ್ತೀನಿ ಬರ್ರಿ. ಬಟ್ ಇದು ನಿನ್ನೆ ಹುಣ್ಣಿಮೆ ಇತ್ತು ನೋಡ್ರಿ, ಹಂಗಾಗಿ ಆ ವ್ಲಾಗ್. ಜಸ್ಟ್ ಗಂಡ್ ಹುಡುಗರಿಗೆ ಈ ಗಾಡಿ ಮೇಲೆ ಪ್ರೀತಿ ನೋಡ್ರಿ, ಎಲ್ಲೋದ್ರು ತಿಕ್ಕಿ ತಿಕ್ಕಿ ವರ್ಸೋದಂತ್ರ ತಪ್ಪಂಗಿಲ್ಲ. ಇವತ್ತ ನಾವ್ ಹೊಂಟದ್ ಇಲ್ಲೇ ಮನಿ ಹತ್ರನ ಐತಿ, ಬಾಳ ದೂರ ಇಲ್ಲ ನೋಡ್ರಿ. ಎಲ್ಲಿ ಹೊಂಟಿವಿ ಅಂತ ಹೇಳ್ತೀನಿ ಬರ್ರಿ. ಇವತ್ತ ನಾವ್ ಹೊಂಟಿದ್ದಿ ಇಲ್ಲಿ ಯಲ್ಲಮ್ಮನ್ ಜಾತ್ರೆ ಐತಿ. ಬಟ್ ಎಲ್ಲಿ ಅಂದ್ರ ಯಲ್ಲಮ್ಮ ಅಂದ ತಕ್ಷಣ ಎಲ್ಲಾರ್ಗಿ ನೆನಪಾಗೋ ಸೌದತ್ತಿಗೆ. ಆದ್ರ ಸೌದತ್ತಿಯಾಗಲ್ರಿ, ಇಲ್ಲೇ ಗೋವಾದೊಳಗ MAS ಕಾಲೇಜ್ ಐತ್ರಿ. ಆ ಕಾಲೇಜ್ ಹತ್ರ ಅದು ಜಂಗಲ್ ಒಳಗ್ ಐತಿ ದೇವಸ್ಥಾನ. ಅಲ್ಲಿ ಒಂದು ವರ್ಷ ಏನೈತಿಲ್ಲ ಪೂಜೆ ಮಾಡ್ತಾರ. ಒಂದ್ ಸಣ್ಣದಾಗಿ ಜಾತ್ರಿ ತರಾನ ಆಗ್ಬಿಡುತ್ತೆ, ಗ್ರ್ಯಾಂಡ್ ಪೂಜೆ ಇರತ್ ನೋಡ್ರಿ. ಹಂಗಾಗಿ ಜಸ್ಟ್ ಇಲ್ಲೇ ನಿಮಗ್ ಕಾಣ್ಸಾಕತೈತ್ ನೋಡ್ರಿ ದೇವ್ರದ್ದು. ಇಲ್ಲಿಂದ ಒಳಗ್ ನೋಡ್ತೀವಿ, ಅರ್ಧಕ್ಕರ್ಧ ರಸ್ತಾ ಏನೈತ್ ನೋಡ್ರಿ ಲೈನ್ ಹಚ್ಬಿಟ್ಟಿತ್ತು ದರ್ಶನಕ್ಕ. ಸೊ ನಾನು ಫಸ್ಟ್ ಟೈಮ್ ಇಲ್ಲಿಗ್ ಬಂದಿದ್ದು. ಇಲ್ಲೇನ್ ನೀವ್ ಗುಡಿ ನೋಡಾತಿರ್ಲ, ಈ ರೀತಿ ಗುಡಿ ಏನಿಲ್ಲ ರೆಡಿ ಆಗತ್ತಂತ ನೋಡ್ರಿ. ಅಲ್ಲಿಂದ ಸ್ವಲ್ಪ ಮುಂದಕ್ ಬರಟಿಗೆ ಇಲ್ಲಿ ಏನೈತ್ ನೋಡ್ರಿ, ಅಲ್ಲಿ ನನ್ ಮಕ್ಳು ಹೊಂಟಾರ್ಲ, ಅಲ್ಲಿ ನಮ್ಮ ಮಾಮಾರ್ ನಿಂತಿದ್ರ, ಅಂದ್ರ ನಮ್ಮ ಅಕ್ಕನ್ ಗಂಡ ನಿಂತಿದ್ರು. ಅವ್ರು ಪೂಜೆ ಮಾಡಾಕ ನಿನ್ನೆಯಿಂದಾನ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಒಂದಿನ ಮೊದ್ಲೇ ಎಲ್ಲಾ ರೆಡಿ ಮಾಡಾಕ್ ಇಲ್ಲೇ ಇದ್ರು. ಜಸ್ಟ್ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರ ನನ್ ಮಕ್ಳು. ಹಂಗ ಸ್ವಲ್ಪ ಬರಿಲ್ಲೇ ಮುಂದ್ ಏನ್ ಗುಡಿ ಕಾಣ್ಸಾತೈತ್ ನೋಡ್ ನಿಮ್ಗ, ಇದ ಗುಡಿ. ಇಷ್ಟ್ ಗದ್ಲಿತ್ತಂದ್ರ ನಾವ್ ಲೈನಿಗ್ ನಿಂದಿರ್ಲಿಲ್ಲ. ಯಾಕಂದ್ರ ಫುಲ್ ಏನೈತಲ್ಲ, ಲೈನಿಗ್ ನಿಂತ್ರ 2 ತಾಸ್, ಮಿನಿಮಮ್ 2 ತಾಸ್ ಬೇಕಾಗಿತ್ತು. ಸೊ ಅಷ್ಟ್ ನಿಂದ್ರೋಷ್ಟು ಶಕ್ತಿ ನನ್ ಕಡೆ ಇದ್ದಿದ್ದಿಲ್ಲ. ಇಲ್ಲಿ ನಿಮ್ಗೇನ್ ಕಾಣ್ಸಾಕತೈತ್ ನೋಡ್ರಿ ಪುಟ್ಟು ಪಜ್ಜು ಏನದೇನು ನಾ ಅದೇನಿ, ನಾ ಅಂತ ನಿಮ್ಗ್ ಕಾಣ್ಸಂಗಿಲ್ಲ. ಯಾಕೆ ಮೊದ್ಲ ಗಿಡ್ಡ ಕಾಣ್ತೀನಿ ನಾನು. ಹಂಗಾಗಿ ನಿಮ್ಗೆಲ್ಲರ ಕಾಣ್ಸಿದ್ರ ನೀವ ನೋಡ್ರಿ ಅಲ್ಲೇ. ದರ್ಶನ ಮಾಡಾಕಂತ ಸೈಡ್ ಆಶ್ ಬಂದಿವಿ. ಅಲ್ಲಿ ಪೂರ್ತಿ ಗುಡಿ ಒಳಗ್ ಹೋಗ್ಬೇಕಾದ್ರೆ ಏನೈತಿಲ್ಲ ಲೈನಿಗ್ ನಿಂದ್ರಬೇಕಿತ್ ನೋಡ್ರಿ. ಅದು ಅಲ್ದ ಸಂಡೇ ಬಂದಿರ್ಲಿಂತ್ರ, ಸಂಡೇ ಅಂದ್ರ ಡಬಲ್ ಡಬಲ್ ಕೆಲ್ಸಾ ಇರ್ತಾವ್ ನೋಡ್ರಿ. ಹಂಗಾಗಿ ಮನ್ಯಾಗ ಅಷ್ಟು ಬಟ್ಟಿ ಬಾಂಡೆ ಎಲ್ಲಾ ತೊಳೊತ್ತಿಗೆ ಮೊದ್ಲ ನನಗ್ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು. ಹಂಗಾಗಿ ಸೊಂಟ ಎಲ್ಲಾ ಮುರಿದ್ ಹೋದಂಗ ಆಗತಿತ್ತು. ಈ ಗುಡಿ ಎಷ್ಟೋ ವರ್ಷನೂ ಸ್ಟಾರ್ಟ್ ಮಾಡಿರ್ತಾರಿ ಪೂಜಾ. ಈಗ ನನಗ್ ಗೊತ್ತಾಗಿ ಒಂದ್ 3-4 ವರ್ಷದಿಂದಾನು ಮಾಡ್ತಾರ. ಬಟ್ ನನಗ ಇಲ್ಲೇ ಇದ್ರು ಹೋಗಾಕ್ ಆಗಿದ್ದಿಲ್ಲ. ಇದು ಬಟ್ ಇಲ್ಲೇ ಹೋಗಾಕಂತೇನಲ್ರಿ, ಆಕ್ಚುಲಿ ಯಲ್ಲಮ್ಮ ಗುಡ್ಡಕ್ ಹೋಗ್ಬೇಕಂತ ನಂಗೂ ಆಸೆ ಐತಿ. ಬಟ್ ಸೌದತ್ತಿ ಯಲ್ಲಮ್ಮಗ ನನಗ್ ಇಲ್ಲಿ ತನನು ಹೋಗಾಕಾಗಿಲ್ಲ. ಬಟ್ ನಾನ್ ನೋಡಿನೂ ಇಲ್ಲ ಸೌದತ್ತಿದು. ನಂದೇನಂದ್ರ ನಾನಾಗೆ ಹೋಗೋಕ್ಕಿಂತ ಯಾವಾಗ ಆ ತಾಯಿ ಕರಸ್ಕೊತಾಳ ಅವಾಗ ಕರಸ್ಕೊತಾಳ ಬಿಡ ಅಂತ ನಾ ಅನ್ಕೊಂಡಿರ್ತೀನಿ. ಅಲ್ಲಿಂದ ಬಿಡ್ರಿ ಸೌದತ್ತಿ ದೂರ ಆಗತ್ತೆ. ಜಸ್ಟ್ MAS ಇಲ್ಲೇ ಐತಿ, ಇದು ಕಾಲೇಜ್ ಹತ್ರ. ಇಲ್ಲಿನೂ ನನಗ್ ಹೋಗಾಕ್ ಆಗಿದ್ದಿಲ್ಲ. ನಾನ್ ಅದನ್ನ ಅನ್ಕೋತಿದ್ದೆ, ಯಾವಾಗ ಕರಸ್ಕೊಂಡ್ ದರ್ಶನ ಕೊಡೋದಿರುತ್ತ ಅವಾಗ ಕರಸ್ಕೊತಾಳ ಬಿಡ ಅಂತೇಳಿ. ಅದೇನೋ ಗೊತ್ತಿಲ್ಲ, ಈ ಸರಿ ಏನೈತಿಲ್ಲ ನಮ್ದು ನಾವು ಮೈಲಾರಲಿಂಗನ್ ಭಕ್ತರ್ ನೋಡ್ರಿ. ಮೈಲಾರ ಜಾತ್ರೆನೂ ಇತ್ತಿವತ್ತ. ನಾವು ಯಾರ ಇಲ್ದೋ ಒಬ್ರು ಅಂದ್ರ ಹೋಗಿದ್ರು. ಬಟ್ ಈ ಸರಿ ಆಗಿದ್ದಿಲ್ಲ. ಜಸ್ಟ್ ಏನೈತಿಲ್ಲ ಹೋಗೋದ್ ಆಗಿಲ್ಲ ಅಂತ ಇಲ್ಲಿ ಬಂದಿ. ಬರಟಿಗೆ ಇಲ್ಲೇನ್ ಕೈ ಮಾಡಿದ ವಿಜ್ಜು ಬಂದಿದ್ ನೋಡ್ರಿ. ಅಲ್ಲಿ ಬಾಳ್ ಬಿಸಿಲಿತ್ತಲ್ಲ, ಹಂಗಾಗಿ ಸ್ವಲ್ಪ ನೆರಳಿಗ್ ಹೋಗು ನಡಿ ಅಂತೇಳಿ ಇಲ್ಲಿ ಮುಂದಕ್ ಹೊಂಟಿವಿ. ಸ್ವಲ್ಪ ಜಾತ್ರೆ ಮಿಸ್ ಮಾಡಿದ್ವಿ ಅಂತೇಳಿ ಬೇಜಾರ್ ಅನ್ಸಾಕತಿತ್ತ. ಅಯ್ಯೋ ದೊಡ್ಡ ಜಾತ್ರಿ ಹೋಗಾಕ್ ಆಗಿಲ್ಲ ಅಂತ ಹೇಳಿ. ಇಲ್ಲಿಗ್ ಬಂದ್ಮೇಲೆ ಅನಿಸ್ತೇನೋ ಗೊತ್ತಿಲ್ಲ, ಯಲ್ಲಮ್ಮ ಈ ಸಲಿ ತಮ್ಮ ದರ್ಶನ ಕೊಡಾಕ್ ನಮ್ಮನ್ ಕರಸ್ಕೊಳೋದಿತ್ ನೋಡ್ರಿ. ಹಂಗಾಗಿ ಆ ಕಡೆ ಜಾತ್ರೆ ಏನೈತಿಲ್ಲ ಹೋಗೋದಾಗಿದ್ದಿಲ್ಲ. ಮತ್ತೆ ನಿಮ್ಗ್ ಇನ್ನೊಂದ್ ಅನ್ಕೋತೀನಿ, ಮೈಲಾರ್ ಲಿಂಗ ಆಗಿರ್ಬೋದು, ಯಲ್ಲಮ್ಮ ಆಗಿರ್ಬೋದು ನೋಡ್ರಿ, ಅಣ್ಣ ತಂಗಿ. ಹಂಗಾಗಿ ಒಂದೇ ದಿನ ಅವ್ರ ಜಾತ್ರೆನ ಭಾರತ್ ಹುಣ್ಣಿ ದಿನ ಏನೈತಿ ನೋಡ್ರಿ, ದೊಡ್ಡ ಪ್ರಮಾಣ ಒಳಗ ನಡಿತೈತಿ. ಯಲ್ಲಮ್ಮ ಗುಡ್ಡದ ಬಗ್ಗೆ ನಾ ಹೇಳುವಂಗಿಲ್ಲ, ಅಷ್ಟ್ ದೊಡ್ಡದಿರ್ತ. ಹಂಗೆ ಮೈಲಾರ್ ಬಗ್ಗೆನೂ ನಿಮ್ಗೆ ಹೇಳುವಂಗಿಲ್ಲ. ಯಾಕಂದ್ರ ಅದು ಫುಲ್ ದೊಡ್ಡ ಜಾತ್ರೆ ಇರುತ್ತ. ಒಂದ್ ರೀತಿ ಸಮಾಧಾನ ಆಯ್ತು. ಯಾಕಂದ್ರ ಇವತ್ ಇಲ್ಲಿ ದರ್ಶನ ಕೊಡೋ ಸಲುವಾಗಿ ಅಲ್ಲಿ ನಮ್ಗ್ ಹೋಗೋದಾಗಿಲ್ಲ ಅಂತೇಳಿ ಅಲ್ಲಿ ನೋಡ್ರಿ ಪಜ್ಜು, ಇಜ್ಜು, ಪುಟ್ಟು ನಮ್ಮ ಮನೆಯವರು ಊಟಕ್ಕೆ ಹಾಕೋಸ್ಕೊಂಡ್ ಬರಕ್ ಹೋಗಿದ್ರು. ಹಾಗದ್ಲಿಕ್ ನನ್ಗ್ ಲೈನಿಗ್ ನಿಂದ್ರಕ್ ಆಗಿದ್ದಿಲ್ಲ. ಹಂಗಾಗಿ ನಾ ಅಂದೆ ಅವ್ರಿಗೆ ಹಾಕೋತ್ಕೊಂಡ್ ಬರ್ರಿ ಅಂತ ಹೇಳಿ. ಯಾಕಂದ್ರ ಬಾಳ್ ಗದ್ಲಿತ್ರಿ, ಗದ್ಲ ನೋಡ್ರಿ ಇಲ್ಲೇ. ನಿಮಗೇನ್ ಊಟ ಇಲ್ಲಿ ತೋರ್ಸಾತಿ ನೋಡ್ರಿ, ಹುಗ್ಗಿ ಐತಿ. ನಮ್ ಕಡೆ ಹುಗ್ಗಿ ಅಂದ್ರ ಫೇಮಸ್ ಅಲ್ಲ. ಹಂಗಾಗಿ ಜಸ್ಟ್ ಒಂದಿಷ್ಟ್ ಪ್ರಸಾದ ತಿನ್ನೋಣ ಅಂತೇಳಿ. ಹುಣ್ಣಿಮೆ ಇತ್ತು, ಆಕ್ಚುಲಿ ಒಂದು ಉಪವಾಸ ಇತ್ತು ನಮ್ದು. ಬಟ್ ಎಲ್ಲಾರ ದೇವಸ್ಥಾನಕ್ ಹೋದಾಗ ಏನೈತಿಲ್ಲ ಉಪವಾಸ ಇರ್ತ ನೋಡ್ರಿ, ಆದ್ರೂ ಬಿಡ್ತೀವಿ. ಯಾಕಂದ್ರ ದೇವ್ರಿಗಂತ ಮಾಡಿರ್ತೀವಿ, ಬ್ಯಾಡ್ ಅಂತೇಳಿ. ಜಸ್ಟ್ ಅಲ್ಲೇನ್ ಊಟ ಮಾಡಿ ಈ ಕಡೆ ಏನಿಲ್ಲ ಅನ್ನ ಸಾಂಬಾರಿಂದ ಏನ್ ಕೌಂಟ್ರ್ ಐತ್ ನೋಡ್ರಿ. ಇಲ್ಲೇ ಇಜ್ಜು ಏನ್ ಹಾಕಸ್ಕೊಳಕತ್ತಾನ. ವಿಜ್ಜು ನೋಡಿದ್ರಲ್ಲ, ಇವನೇ ವಿಜ್ಜು ನೋಡ್ರಿ, ಅಂದ್ರೆ ನಮ್ಮ ಅಕ್ಕನ್ ಮಗ. ಜಸ್ಟ್ ರೀಸೆಂಟ್ ಆಗಿ ಏನ್ ಮ್ಯಾರೇಜ್ ಆಯ್ತ್ ನೋಡ್ರಿ, ಇವಂದೇ ಅದ. ಆಕ್ಚುಲಿ ನಾನು ಇನ್ನು ಮ್ಯಾರೇಜ್ ವಿಡಿಯೋ ಯಾವ ಹಾಕಕ್ ಬಟ್ ಸ್ವಲ್ಪ ಟೈಮ್ ಸಿಕ್ಕಿಲ್ಲ. ಬಟ್ ಹಾಕ್ತೀನ್ರಿ ಗ್ಯಾರಂಟಿ. ವಿಡಿಯೋ ಹಾಕಿನ ಮೊದ್ಲೇಕ್ ಈಗ ತೋರ್ಸಾಕತ್ತೀನಿ. ಅಲ್ಲಿ ಏನ್ ಇವಾಗ ನಿಮ್ ಗಂಡ್ಮಕ್ಳು ನಿಂತಾರ ನೋಡ್ರಿ, ಕಾಣಸ್ತಿಂತೇಳ್ರಿ. ಬರೀ ಹೆಣ್ಮಕ್ಳು ಇದ್ರೆ ಮಾತುಕತಿ, ಹೆಣ್ಮಕ್ಳು ಮುಂದ ಬರಂಗಿಲ್ಲ ಅಂತಾರ. ಹಂಗೇನಿಲ್ರಿ, ಗಂಡ್ಮಕ್ಳು ಚಲೋ ಮಾಡಿದ್ರ ಅವ್ರ ಮಾತಾ ಮುಗಿಯಂಗಿಲ್ಲ. ಬಂದ್ ನೋಡ್ರಿ ಇಲ್ಲಿ, ಇದು ನಮ್ ಮನಿ ಗ್ಯಾಂಗ್ ಪೂರ್ತಿಯಾಗಿ ಬಂತ್ ನೋಡ್ರಿ. ಅಲ್ಲಿ ನಿಂತಿದ್ರ ಅವ್ರ ಪಾಡಿಗೆ ಅವ್ರ ನಿಂದಿರ್ಲಿ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತೇಳಿ ಜಸ್ಟ್ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಗ್ ಬಂದಿವಿ. ಇನ್ನ ಮನಿ ಕಡೆ ಹೋಗ್ಬೇಕ್ ನೋಡ್ರಿ. ಎಷ್ಟ್ ಗದ್ಲ ಇತ್ತಂದ್ರ ನಿಮ್ಗ ಅಲ್ಲಿ ಲೈನ್ ಕಾಣ್ಸುತ್ ನೋಡ್ರಿ, ಅಷ್ಟ್ ಗದ್ಲ ಐತಿ. ಇದು ಜಸ್ಟ್ ರೀಸೆಂಟ್ ಆಗಿ ಏನೋ ಹೊಸ ಲೈಟಿನ್ ಕಂಬ ಹಾಕಿದ್ರ ಅಂತ ಹಂಗಾಗಿ ನೋಡಾತಿದ್ವಿ. ನಿಮ್ಗ್ ಲೈನ್ ಕಾಣುತ್ತ ನೋಡ್ರಿ, ಇಲ್ಲಿ ಕಾಣಿಸುತ್ತನ್ರಿ.
ಅಷ್ಟು ಉದ್ದ ಅರ್ಧಕ್ಕರ್ಧ ರಸ್ತಾ ತುಂಬಿತ್ರಿ ಲೈನ್. ಆ ಲೈನ್ ನೋಡಿ ಹೆದರಿದ್ವಿ, ಹೊರಗೆ ಅಷ್ಟೇ ದರ್ಶನ ಮಾಡಿದ್ವಿ. ಮತ್ತೆ ಇಲ್ಲಿ ಹುಣ್ಣಿ ಇಲ್ಲ ಅಮಾಸಿ ದಿನ ಎಲ್ಲ ಹೊಕ್ಕಾರಂತ. ಅವಾಗ ದೇವಸ್ಥಾನದ ಒಳಗ್ ಹೋಗಾಗ ಖಾಲಿ ಇರ್ತ ನೋಡ್ರಿ, ಅಷ್ಟು ಗದ್ಲ ಇರಂಗಿಲ್ಲ. ನಾವು ಹಂಗ ಅನ್ಕೊಂಡಿ ಪೂರ್ತಿ ಒಳಗ್ ಹೋಗಿ ದರ್ಶನ ಮಾಡಿದ್ರೆ ನಿಮ್ಗ್ ತೋರ್ಸಕ್ ಆಗಂಗಿಲ್ಲ ಮೊಬೈಲ್ ಹಿಡ್ಕೊಂಡು, ಯಾಕಂದ್ರೆ ಗದ್ದಲ್ದಾಗ ಯಾರು ಬಿಡಂಗಿಲ್ಲ. ಹಂಗಾಗಿ ನಾವ್ ವಾಪಸ್ ಬಂದೆ. ಮತ್ ಯಾವಾಗಾದ್ರೂ ಹುಣ್ಣಿ ದಿನ ಹೋದಾಗ ನಾನು ದರ್ಶನ ಮಾಡೋದಲ್ದ ತಾಯಿದ ನಿಮಗೂ ದರ್ಶನ ಮಾಡಿಸ್ತೀನ್ರಿ. ಈಗ ಹೊರಗಡೆಯಿಂದನ ಏನೈತಿಲ್ಲ ನಮಸ್ಕಾರ ಮಾಡ್ಕೊಂಡು ವಾಪಸ್ ಹೊರಗ್ ಬಂದಿ. ಅಲ್ಲಿ ಜಳದಾಗ ಏನೈತಿಲ್ಲ ಊಟ ಮಾಡಿದ್ವಿ ನೋಡ್ರಿ, ಬಿಸಿ ಅನ್ನ ಸಾರು. ಮತ್ ಮಂದಿ ಬಾಳ ಇದ್ರ ಕಂಡಪಟ್ಟಿ ಜಳ ಆಗತ್ ನೋಡ್ರಿ. ಹಂಗಾಗಿ ಜಸ್ಟ್ ಬರಟಿಗೆ ಹೊರಗ್ ಒಂಚೂರ್ ತಂಡ ತಗೊಂಬಂದಿದ್ರು ಹುಡುಗರು. ಹಂಗಾಗಿ ನಾವ್ ತಂಡ ಕೊಡಾಕತ್ತೀವಿ. ಈಗ ಇಜ್ಜು ವಾಪಸ್ ನಮ್ ಕೂಡ ಬರ್ತಾನ. ಪರ್ಸು ಏನೈತಲ್ಲ ಹೊಕ್ಕ ನೋಡ್ರಿ, ಯಾಕಂದ್ರ ಅವ್ರ ಪಪ್ಪ ಅಲ್ಲೇ ಅದಾನಂತ. ಅಲ್ಲಿ ಇಜ್ಜು ಗಾಡಿ ತೆಗಿಯಾಕತ್ತ ನೋಡ್ರಿ. ಜಸ್ಟ್ ಈಗ ಮನಿಗ್ ಹೋಗುನು. ಅಲ್ಲಿ ಬಾಳ್ ಗದ್ಲಿತ್ ನೋಡ್ರಿ, ಹಂಗಾಗಿ ಅಲ್ಲಿ ಎಲ್ಲಿ ಕುಂದ್ರುದ್ ಅಂತ ಹೇಳಿ ವಾಪಸ್ ಬಂದ್ವಿ. ಇಲ್ಲಿ ನಿಮಗೇನ್ ರೋಡ್ ಕಾಣ್ಸಾಕತೈತ್ ನೋಡ್ರಿ, ಸ್ವಲ್ಪ ಕಚ್ಚಾ ಕಚ್ಚಾ ರೋಡ್ ಐತಿ. ಇದು ಮೊದಲಂತ್ರು ನೋಡಿದ್ರ ನೀವ್ ಶಾಕ್ ಆಕ್ಕಿದ್ರಿ. ಇಷ್ಟ ಜಂಗಲ್ ಆಗಿತ್ತಂದ್ರ ಹೋಗಾಕ್ ಹೆದರಿಕ್ ಆಕ್ಕಿತ್, ಯಾವ ಪ್ರಾಣಿ ಬರ್ತಾವ ಅನ್ನೋ ಅಷ್ಟ್ ಹೆದರಿಕ್ ಆಕ್ಕಿತ್ತು. ಮತ್ ಜಸ್ಟ್ ಒಬ್ರೇ ನಡ್ಕೊಂಡ್ ಹೋಗಿಲ್ಲ, ಅಷ್ಟ್ ರಸ್ತಾ ಇತ್ತು. ಅಷ್ಟ್ ಕಾಡ್ ಇತ್ತು ಅಂತ ಅಂತಿದ್ರು. ಈಗ ರಸ್ತಾ ಮಾಡ್ಯಾರ ಅಂತ ಹೇಳಿದ್ರ ಹಂಗಾಗಿ ಬಂದಿದ್ವಿ. ಬಟ್ ಪೂರ್ತಿಯಾಗಿ ಡಾಂಬರ್ ರೋಡ್ ಏನ್ ಮಾಡಿಲ್ಲ, ನಾರ್ಮಲ್ ಆಗಿ ಮಣ್ಣಿಂದ ಐತಿ. ಆದ್ರೆ ಇನ್ನೂ ಏನೈತ್ಲಿ ಕಚ್ಚಾ ಐತಿ ರೋಡ್. ಡಗ್ 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 ಅನ್ಕೋತ ಬಂದ್ವಿ. ಜಸ್ಟ್ ಇಲ್ಲೇನ್ ಹೊಂಟಾರ ನೋಡ್ರಿ ಪಜ್ಜು ಇಜ್ಜು ಪುಟ್ಟು. ಈ ರೀತಿ ಮಕ್ಕಳು ಏನಿಲ್ಲ ಗಾಡಿ ಮ್ಯಾಗ ಹೋಗೋ ಹೊತ್ನ್ಯಾಗ ಮಕ್ಕಳ ಮುಂದೆ ಬಿಟ್ಟು ಹಿಂದ್ ಹೋಗಾಕ್ ಒಂಥರ ಖುಷಿ ಆಕ್ಕಿರತ್. ಮಕ್ಕಳು ಗಾಡಿ ಹೊಡಿದ್ ನೋಡಿದ್ರ ಯಾರಿಗೆಲ್ಲಾ ನಿಮ್ಗೆ ಈ ಫೀಲ್ ಆಗತ್ತ ನಂಗೂ ಹೇಳ್ರಿ. ಯಾಕಂದ್ರ ನಾನಂತ ನನ್ ಮಕ್ಳು ಗಾಡಿ ಮ್ಯಾಗ ಹೋಗೋ ನಮ್ಮ ಮನೆಯವ್ರಿಗೆ ಯಾವಾಗೂ ಅಂತಿರ್ತೀನಿ, ಅವ್ರ ಮುಂದ್ ಹೋಗಾಕ ಬಿಡಂಗಿಲ್ಲ. ನಮ್ಮ ಮನೆಯವ್ರು ಯಾವಾಗೂ ಅಂತಿರ್ತಾರ ಒಂದೊಂದ್ಸಲ ಅಂತ. ಪಾಪ ಅವ್ರು ಬಾಯ್ ಬಿಟ್ಟನಲ್ಲ ಮನಸ್ನ್ಯಾಗ, ಈಗ ಇದೇನ್ ಕಿರಿಕಿರಿ ಏನೋ ಒಟ್ಟ ಮುಂದ ಹೋಗಾಕ್ ಬಿಡಂಗಿಲ್ಲ ಅಂತ. ನನಗ್ ನನ್ ಮಕ್ಳು ಗಾಡಿ ಹೊಡ್ಕೊಂತ ಹೋಗ ನೋಡೋದ್ರ ಫುಲ್ ಖುಷಿ ಆಕ್ಕಿರತ್ತ. ಇಲ್ಲೇನ್ ಗಣಪತಿ ಕಟ್ಟಿ ಬಂದ್ ರೀಚ್ ಆದಿ ನೋಡ್ರಿ, ಇದ ನಮ್ ಮನಿ ಕಡೆ ಏನ್ ಗಣಪತಿ ಕಟ್ಟಿ ಅಂತೀನಲ್ಲ, ಇದೇ ಗಣಪತಿ ಕಟ್ಟಿ. ಇಲ್ಲೇ ನಮ್ ಮನಿ ಐತಿ. ಜಲ್ದಿನ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ದರ್ಶನ ಆಯ್ತು, ಊಟ ಆಯ್ತು ಅಂತ ಅನ್ಕೊಂಡ್ವಿ. ಎಲ್ಲಸ್ತಿ ಈಗ ಬಿಸಿಲಿಲ್ಲ, ಹೋಗುನ ನಿಂಗ್ ಓಕೆ ಐತಿ, ಸಮಾಧಾನ ಐತಿ. ಅವನ್ ಕೇಳ, ಅವ ಸುಸ್ತಿ ಅವ. ಅವನ್ ಕೇಳ, ಅವನ್ನ ಅದ ಐಡಿಯಾ ಇಲ್ಲ. ಈಗ ಇಲ್ಲದ ನೋಡಿ ಇವಂದ ಅನ್ನ ಇಂದ. ಅವನ್ ಕೇಳಿ ಏನ್ ಮಾಡ್ತಾನ. ಬೀಚಿಗೆ ಹೋಗೋ ಪ್ಲಾನ್ ಇಲ್ಲದ, ಈಗ ಅಂದಾಗತಾನಂತ ಹೋಗೋನು. ಎಲ್ಸವ ಇದ ಒಂದು ಅಲ್ಲಿ ಸನೇ ಇದ್ದದ್ದು. ಈಗ ಯಾವ್ದೈತಿ ಬರೋಬ್ಬರು ಒಂದು ತಾಸು. ಸೊ ಹೆಂಗೋ ಟೈಮ್ ಐತಿ 4:15. ಕೇಳಿದ್ರಲ್ಲ, ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ, ಹಂಗಾಗಿ ಪುಟ್ಟು ಏನಿತ್ತಲ್ಲ ಬೀಚಿಗೆ ಹೋಗೋಣ ಬರ್ರಿ ಅಂತಂದ. ಅದು ಅಲ್ದ ಬಾಳ ದಿನ ಆಗಿತ್ರಿ, ಈಗೀಗಂತ್ರು ಬೀಚಿಗೆ ಹೋಗಿದ್ದಿಲ್ಲ, ಬಿಟ್ಟಿದ್ದೀವಿ. ಹಂಗಾಗಿ ಇನ್ನ ಸ್ವಲ್ಪ ಟೈಮ್ ಐತ್ ನಡಿ ಅಂತೇಳಿ ಅಂದ್ವಿ. ಇಜ್ಜಂದು ಸುಟ್ಟಿ ಇರುತ್ತೆ ಇವತ್ತ, ಹಂಗಾಗಿ ಹೋಗು ನಡ್ರಿ ಅಂತ ನಾನು 1 ತಾಸ್ ಹೋಗಿ ಬಂದ್ರಾತಂತ. ನಮ್ ಮನೆಗೆ ಬಾಳ ಹತ್ರ ಇರೋದಂದ್ರ ಇದ ಬೀಚ್ ನೋಡ್ರಿ. 10 ನಿಮಿಷ 10 ನಿಮಿಷಗಿಂತ ಜಲ್ದಿನ ರೀಚ್ ಆಗೋದು. ಬಟ್ 10 ನಿಮಿಷದೊಳಗೆ ನಾವು ಏನಿತ್ತಲ್ಲ ರೀಚ್ ಆಕ್ಕಿವಿ. ಹೊಡೆದ ಬಿಟ್ರಲ್ಲ ಎಲ್ಲ. ಚಲೋ ಇತ್ತಿಲ್ಲ ಅದು. ಮತ್ತೆ ಹೊಸ ರಣ ಆತ. ಹೆಂಗೈತ್ ನೋಡೋರಟ್ಟಿಗೆ ನೀನು ಹೆಂಗೈತ್ ನೋಡೋಣ. ಬರ್ರಿ ಈಗ ಬೀಚ್ ಒಳಗ್ ಬಂದಿ ನೋಡ್ರಿ. ಅಲ್ಲೇನ್ ಬುಲೆಟ್ ಗಾಡಿ ನಿಂತಿತ್ತಲ್ಲ, ಹಂಗಾಗಿ ಗಂಡ್ ಹುಡುಗರಿಗೆ ಗಾಡಿ ಅಂದ್ರ ಕಣ್ ಬಿದ್ ಬಿಡ್ತಾವ. ಜಸ್ಟ್ ಅದು ಹೊಸ ಐತ್ ನೋಡ್ರಿ ಗಾಡಿ, ಹಂಗಾಗಿ ಮಸ್ತ್ ಐತ್ ನೋಡೋಣಟಿಗೆ. ಅವನು ಮಸ್ತ್ ಐತ್ ಅಂದ. ಜಸ್ಟ್ ಬುಲೆಟ್ ನೋಡ್ಕೊಂಡು ಬೀಚ್ ಒಳಗ್ ಬಂದಿ ನೋಡ್ರಿ. ಬಿಸಿಲಾ ಬಂದ್ರ ಯಾರಂತ ಮಕ್ಕ ಕೂನ್ ಹಿಡ್ಯಾಕಂಗಿಲ್ಲ, ಎಲ್ಲಾರು ಬರೀ ಕರ್ರಗ ಕಂಡ್ ಬಿಡ್ತಾರ. ಯಾಕಂದ್ರ ಬಿಸಿಲಿದ್ದ ಬೀಚ್ನಾಗ ಹಂಗ ಆಗತ್ತ. ಇಲ್ ನೋಡ್ರಿ ಅಂತಂಬ ಜೋಡೆತ್ತು ಕನು ಅಂತೇಳಿ ಇವ್ರಿಬ್ರು ಅಣ್ಣ ತಮ್ಮ ಮುಂದ್ ಹೊಂಟಾರ. ನಮ್ಮ ಮನೆಯವ್ರ ಏನೈತ್ಲ ಹೊಂಟಿದ್ರ ಕೈ ಕಟ್ಕೊಂಡು. ನಾನೈತಿ ಹಿಂದ್ ಸ್ಟಾಪ್ ಆಗ್ಬಿಟ್ಟಿದ್ದೆ, ಯಾಕಂದ್ರ ಹೋಗ್ಲಿ ತಡಿ ಅಂತ. ಆಮೇಲೆ ಅವ್ರು ತಿರುಗಿ ನೋಡಿದ್ರೆ ಎಲ್ಲಿ ತನ ಹೋಗ್ತಾರ ಅಂತೇಳಿ. 4:15 ಹಿಂಗ ಆಗಿತ್ರಿ ಟೈಮ್. ಆದ್ರೂನು ಬಿಸಿಲ್ ಬಾಳ ಇತ್ತಲ್ಲ, ಬೀಚಿಗೆ ಹೋದ್ರುನು ಬಿಸಿಲ್ ಬಿಡ್ಯಾಕತ್ತಿತ್ತು. ಸ್ವಲ್ಪ ಅಲ್ಲೇ ಐಸ್ ಕ್ರೀಮ್ ಬಂದಿದ್ದು, ಅದ್ರೊಳಗೆ ಈ ಐಸ್ ಕ್ಯಾಂಡಿ ಅಂತೀವಲ್ರಿ, ನಮ್ ಕಡೆ ಬರಪ್ ಅಂತಿದ್ರು ಸಣ್ಣ ವಯಸ್ಸಿನಾಗ. ಐಸ್ ಕ್ರೀಮ್ ತಿನ್ಬೇಕು ಅಂತಲ್ಲ, ಆ ನೆನಪಿಗೆ ಹಳೆ ನೆನಪು ನೋಡ್ರಿ ಅದೊಂಥರ. ನಮ್ ಕಡೆ ಅವಾಗ ಬಂದಾಗ ಬರಪ್ ಅಂತ ನಿಂದಿರ್ತಿದ್ರ. ಆ ಖುಷಿಗೆ ಸುಮ್ ಒಂದ್ ಐಸ್ ಕ್ರೀಮ್ ತಗೊಂಡಿದ್ದೆ. ನೀರಂತ್ರ ಮಸ್ತ್ ಏನೈತಲ್ಲ, ಬಿಸ್ಲಾಗ ಎಷ್ಟಾತ ನೀರಾಗ ಆಡಿದ್ರ ಬ್ಯಾಸರ ಆಗಂಗಿಲ್ಲ. ಮಸ್ತ್ ತೆರಿ ಬಡ್ಯಾಕತ್ತಿದ್ದು. ಮತ್ತ ಪ್ರತಿ ಸಲ ಬೀಚಿಗೆ ಬಂದಾಗ ಜಸ್ಟ್ ಏನ್ ನೀರ್ ಸಮುದ್ರದಲ್ಲೇ ನೋಡಾಕ್ ಬರಂಗಿಲ್ಲ. ನನಗೊಂಥರ ಬಾಳ ಖುಷಿ ಆಗತ್ತ. ಯಾಕಂದ್ರ ಪ್ರತಿ ಸಲ ಸಮುದ್ರಕ್ ಬಂದಾಗ ನೋಡ್ರಿ ಎಷ್ಟ್ ಜೀವನ ಕಲಿಯೋದತ್ತಂದ್ರ, ಸಮುದ್ರ ನೋಡ್ರಿ ಯಾರೇ ಬಂದ್ ಏನೋ ಹೊಲಸ್ ಮಾಡ್ಲಿ, ಎಷ್ಟೋ ಹೊಲಸ್ ಹಾಕ್ಲಿ ಬಿಡ್ಲಿ, ತನ್ ಪಡಿ ತನ್ ಕೆಲ್ಸ ಮಾಡ್ಕೊಂಡ ಹೊಕ್ಕಿರುತ್ತ. ಹಂಗ ಅದೇ ರೀತಿ ಮನುಷ್ಯನ್ಗೂ ಅಷ್ಟ ನೋಡ್ರಿ. ಜೀವನದೊಳಗ ಯಾರ್ ನಮಗ್ ಕೇಡ್ ಬಯಸ್ಲಿ ಬಿಡ್ಲಿ, ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ ಹೋಗ್ಬೇಕು. ಬರ್ಲಿಲ್ಲ ಅರ್ಧ ಅವತ್ ನೋಡೋದ್ ತಡಿಯ.
ಇಲ್ಲಿ ಜಸ್ಟ್ ಇದು ನೋಡಿದ್ರಲ್ಲ, ನೀವ್ ನೋಡಿರ್ಬೇಕು ಅವಾಗ ಅವಾಗ ನಮಗೆ ಯಾರು ಇಷ್ಟ ಇಷ್ಟ ದೇವ್ರ ಏನಿರುತ್ತ ನೋಡ್ರಿ, ಆ ಹೆಸರು ಬಂದಾಗ ಅಲ್ಲಿ ನೀರ್ ಅದ್ ಬಂದ ಅಲ್ಲಿ ಟಚ್ ಆಗಂಗಿಲ್ಲ ಅಂತೇಳಿ ಅನ್ನೋದು ಅದೊಂದು ಒಂಥರ ನಮ್ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಇದ್ದಾಗ ಅದ್ ಹಂಗ ಆಗಂಗಿಲ್ಲ ಅಂತ. ಈ ದೇವ್ರ ಭಕ್ತಿ ಅನ್ನೋದು ಎಲ್ಲಾ ಕಡೆಯಿಂದ ಇರುತ್ತೆ. ಜಸ್ಟ್ ಏನೈತ್ಲ ನಾವ್ ಅಂತೇಳಿ ಟೆಸ್ಟ್ ಮಾಡಾಕತ್ತಿದ್ವಿ, ಬರ್ರಿ ನೋಡೋಣ ಯಾರ್ ಬಂದಾಗ ಇದಾಗತ್ತ ನೀರ್ ಅಂತೇಳಿ. ಈಗ ಇಜುಂದು ನೋಡಿದ್ರಲ್ಲ, ಅದಾದ್ಮೇಲೆ ಅಂತೂ ಫುಲ್ ಖುಷಿ ಆಗ್ಬಿಡ್ತು ನನಗ. ಇವತ್ತ ನಮ್ಮ ಮೈಲಾರ ಜಂಗ್ ಜಾತ್ರೆ ಇತ್ತು, ಮೈಲಾರದ್ದು ಹೋಗಾಕ್ ಆಗಿಲ್ಲ ಅನ್ನೋದೊಂದ್ ಬೇಜಾರ್ ಇತ್ತು. ಬಟ್ ಒಂದ್ ಕಡೆ ಎಲ್ಲಾ ಮುಂದ್ ದರ್ಶನ ಆಯ್ತು ಅನ್ನೋ ಖುಷಿಗೆ ಖುಷಿ ಆಯ್ತು. ಮತ್ ಜಸ್ಟ್ ಇಲ್ಲಿಗ್ ಬಂದಿವ್ ನೋಡ್ರಿ. ನನ್ ಮಕ್ಳ ಇಬ್ರು ಏನೈತ್ಲ ಅವ್ರ ಇಷ್ಟ ದೇವ್ರದ್ ಹೆಸರು ಬರದ್ ನೋಡಾಕತ್ತಿದ್ರ. ಜೋಶ್ ನಾನು ಐತ್ಲ ನಾನು ಟ್ರೈ ಮಾಡ್ತೀನಿ ತಡಿ ಅಂತೆ ಮೈಲಾರ ಹೆಸರು ಬರದೆ. ಬರದ್ಮೇಲೆ ಬಾಳ ತನ ವೇಟ್ ಮಾಡಿದೀವ್ರಿ, ಆದ್ರ ಅದ್ ನೀರ್ ಬಂದ್ ಟಚ್ ಆಗ್ಲಿಲ್ಲ. ಬಾಳ ಖುಷಿ ಆಯ್ತು. ಮತ್ತೆ ದೇವ್ರ ಹೆಸರು ಬರ್ದಿವಿ ಅಂತೇಳಿ ಹಂಗ ಬಿಟ್ಟು ಬರ್ಬೇಡ್ರಿ, ಯಾಕಂದ್ರ ನಾವ್ ಮತ್ ವಾಪಸ್ ನೀರ್ ಹಾಕಿ ಅದನ್ನ ಪೂರ್ತಿ ರಬ್ ಮಾಡಿ ವಾಪಸ್ ಬಂದ್ವಿ. ಯಾಕಂದ್ರ ಅಲ್ಲಿ ಎಷ್ಟೊತ್ತನ ನಿಂತ್ವಿ, ಅದ್ ಬಂದ್ ನೀರ್ ಟಚ್ ಆಗ್ಲಿಲ್ಲ. ಬಾಳ ಅಂದ್ರ ಬಾಳ ಖುಷಿ ಆಯ್ತು. ಯಾಕಂದ್ರ ಅದೊಂದ್ ಹೇಳಿದ್ನಲ್ಲ, ನಮ್ದೊಂದು ಸ್ಟ್ರಾಂಗ್ ಸಿಸ್ಟಮ್ ಇರುತ್ತಲ್ಲ, ಆಗಂಗಿಲ್ಲ ಅಂತ ಮನಸ್ಸೊಳಗ. ಇದು ಜಸ್ಟ್ ಒಂದ್ ಇದಾದ್ರೂನು ಮನಸ್ಸೊಳಗ ಹಂಗ ನೋಡ್ರಿ, ಗೇಮ್ ಅಂತಲ್ಲ, ನಾವ್ ನೋಡ್ಬೇಕಂತಿತ್ತ ಹಂಗಾಗಿ ನೋಡಿದೀವಿ. ಸ್ವಲ್ಪ ಹೊತ್ ಎಲ್ಲಾ ಏನೈತ್ಲ ಒಂದಿಟ್ ಆಡಿ ನಿಂತು ಕುಂತಿದೀವಿ ಇಲ್ಲೇ. ಇಲ್ ನೋಡ್ರಿ ಇಜ್ಜು ನಾನು ಪುಟ್ಟು ಕುಂತೀವಿ. ಇಜ್ಜುನ್ ಮಗ್ಳಿಗ್ ಇಷ್ಟ ಯಾಕ್ ಗ್ಯಾಪ್ ಇಟ್ಟಿನಂದ್ರ, ಇಜ್ಜುನ್ ಹೆಂಡ್ತಿ ಏನೈತ್ ನೋಡ್ರಿ ಊರಿಗ್ ಹೋಗ್ಯಾರ. ಅವಳು ಜಾತ್ರೆ ಐತಂತ ಊರಿಗ್ ಹೋಗ್ಯಾಳ. ಸುಮ್ನೆ ಅವ್ನಿಗ್ ಕಾಡ್ಸಾಕಂತೆ ಬಿಟ್ಟಿದ್ವಿ ಇದಿಷ್ಟ್ ಪ್ಲೇಸ್ ಏನೈತಲ್ಲ ನಿನ್ ಹೆಂಡ್ತಿಗ್ ಅಂತೇಳಿ. ಅಲ್ಲಿಂದ ಸ್ವಲ್ಪ ಕುಂತು ಸಾಕ್ ಅಂತೇಳಿ ಎದ್ದ್ ಇನ್ನೇನ್ ಮನಿಗ್ ಹೊಂಟಿವ್ ನೋಡ್ರಿ. ಇವತ್ತಿನ ಲಾಗ್ ಇಷ್ಟ ಐತಿ. ನಿಮಗೇನಾದ್ರ ಈ ಲಾಗ್ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ನನ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.